ಆದ್ರೆ ಒಂದು ನಿಮ್ಮ ತಲೆಯಲ್ಲಿರಲಿ, ನಿಮಗೆ ಬುದ್ಧಿ ಕಲಿಸಲಿಕ್ಕೆ ನಾನೊಬ್ಬ ಮಠಾಧಿಪತಿ ಸಾಕು ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಬ್ಬ ಸನ್ಯಾಸಿ ಮನಸ್ಸು ಮಾಡಿದರೆ ನಮ್ಮಲ್ಲಿ ಒಂದು ಮಾತಿದೆ, ಅದು ಯಾವುದು ಅಂತಂದರೆ, ಒಬ್ಬ ಸನ್ಯಾಸಿ ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಲ್ಲ ಅಂತಕ್ಕಂತಹದ್ದು ಈ ದೇಶದ ಇತಿಹಾಸ ಅದು. ಬಹುಶಃ ತಾವೆಲ್ಲ ಗಮನಿಸಿರ್ಬೋದು. ನಂದ ಮಹಾರಾಜ ಒಬ್ಬ ಚಾಣಕ್ಯನನ್ನು ಬಟ್ಟಿ ಹಿಡಿದು ಹೊರಗೆ ಹಾಕಿದಂಥ ಸಂದರ್ಭದಲ್ಲಿ ಆ ಒಬ್ಬ ಮಹಾರಾಜ ಆ ರೀತಿ ನಡ್ಕೊಂಡಾಗ ಚಾಣಕ್ಯ ಯಾವ ನಿಲುವನ್ನು ತೆಗೆದುಕೊಂಡ, ಅದರ ಪರಿಣಾಮ ಮುಂದೆ ನಂದ ಮಹಾರಾಜನಿಗೆ ಏನಾಯ್ತು ಅಂತಕ್ಕಂಥ ಇತಿಹಾಸವನ್ನು ತಾವು ಬಲ್ಲವರಾಗಿದ್ದೀರಿ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಏಕೇನ ಯೋಗದಂಡೇನ ಸರ್ವಶಸ್ತ್ರಾನಿ ಹತಾನಿವ ಅಂತಕ್ಕಂಥದ್ದು ಒಂದು ಮಾತಿದೆ, ಸಂಸ್ಕೃತದ ಶ್ಲೋಕ ಇದೆ. ಅದರ ಅರ್ಥ ಏನು ಅಂತಂದರೆ, ಇವರೇನು ನಮ್ಮ ವಿರುದ್ಧ ಎಲ್ಲ ಶಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ, ನಮ್ಮವರನ್ನು ಹಿಂದಕ್ಕೆ ಸರಿಸೋದು, ನಮ್ಮ ವಿರುದ್ಧ ಹೇಳಿಕೆಗಳನ್ನು ಕೊಡಿಸೋದು, ನಮ್ಮ ವಿರುದ್ಧ ಅಪಪ್ರಚಾರಗಳನ್ನು ಮಾಡಿಸೋದು, ಈ ಎಲ್ಲ ಶಸ್ತ್ರಗಳೇನಿದ್ದಾವೆ ಅವು ಎಲ್ಲವೂ ನಮ್ಮ ಯೋಗದ ಬಲದ ಮುಂದೆ ಹತಾನಿವ, ಅವೆಲ್ಲವೂ ಹತವಾಗಿ ಹೋಗಿಬಿಡ್ತಾವೆ, ನಾಶವಾಗಿ ಹೋಗಿಬಿಡ್ತಾವೆ ಅಂತಕ್ಕಂಥದ್ದು. ಯಾವುದೇ ಅಪವಾದಗಳಿಗೆ ತಲೆ ಕೊಡುವಷ್ಟು, ಗಮನ ಕೊಡುವಷ್ಟು ದುರ್ಬಲ ಸ್ವಾಮಿಗಳು ನಾವಲ್ಲ. ಒಂದು ಹೋರಾಟದಲ್ಲಿ ಬಹುಶಃ ಪರ ಮತ್ತು ವಿರೋಧಗಳು ಅತ್ಯಂತ ಸಹಜವಾಗಿ ಬರ್ತಾವೆ ಅಂತಕ್ಕಂತಹ ಅತ್ಯಂತ ಸಹಜ ಮನಸ್ಥಿತಿ ನಮ್ಮದಾಗಿದೆ. ಇವರು ಒಂದು ಏನೋ ಕೇಳಿದ ಅಲ್ರಿ, ನಿಮ್ಗ ಬಂದ್ಬಿಡ್ತೀನಿ. ನಾನು ತಮಗೆ ಹೇಳಿದೆ, ಎಷ್ಟು ಸಮಾಜಗಳು ನೊಂದಿದ್ದಾವೆ. ಮತ್ತೊಮ್ಮೆ ಮಾಧ್ಯಮದವರಿಗೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ, ಕೇವಲ ಲಿಂಗಾಯತ ಸಮಾಜ ನೊಂದಿಲ್ಲ. ಒಂದು ನಿಮಿಷ, ಕೇವಲ ಲಿಂಗಾಯತ ಸಮಾಜ, ಈಗ ಲಿಂಗಾಯತ ಸಮಾಜ ಹಂಗಿದೆ, ಲಿಂಗಾಯತ ಸಮಾಜ ಹಿಂಗಿದೆ. ನಾನು ಭಾವೈಕ್ಯತಾ ಮಠದ ಸ್ವಾಮಿ, ನಾನು ಶಿರಹಟ್ಟಿ ಮಠದ ಸ್ವಾಮಿ, ಬರೇ ಬಾಲೆಹೊಸೂರು ಮಠದ ಮಠಾಧಿಪತಿ ಅಲ್ಲ. ನಾನು ಭಾವೈಕ್ಯತಾ ಸ್ವಾಮಿ ಆಗಿರೋದ್ರಿಂದ ಭಾರತದಲ್ಲಿ ಎಷ್ಟು ಜಾತಿಗಳಿದ್ದಾವೆ ಆ ಎಲ್ಲ ಜಾತಿಗಳನ್ನು ಪ್ರೀತಿ ಮಾಡುವ ಸ್ಥಾನದಲ್ಲಿ ನಾನು ಕುಳಿತಿರೋದ್ರಿಂದ ಬಹುಶಃ ಒಂದೇ ಒಂದು ಜಾತಿಯನ್ನು ಉದ್ದೇಶಿಸಿ ನಾನು ಮಾತಾಡ್ತಾ ಇಲ್ಲ. ನಾನು ಕೇವಲ ಲಿಂಗಾಯತ ಸಮಾಜದ ಧ್ವನಿಯಾಗಿ ನಿಂತಿಲ್ಲ. ಈ ಮತಕ್ಷೇತ್ರದಲ್ಲಿ ಎಷ್ಟು ಸಮಾಜದವರು ನೊಂದಿದ್ದಾರೆ ತಮಗೆ ಗೊತ್ತಾಗತ್ತೆ. ಆ ಎಲ್ಲ ಸಮಾಜಗಳು ಹೆಂಗೆ ಹೊರಗೆ ಬರ್ತವೆ ಅಂತಕ್ಕಂಥದ್ದು ಬರುವ ದಿನಮಾನದಲ್ಲಿ ಗೊತ್ತಾಗ್ತದೆ. ಆವಾಗ ಇದು ಬರೇ ಲಿಂಗಾಯತರ ನೋವು, ಎಲ್ಲ ಸಮಾಜದವರ ನೋವು ಅಂತಕ್ಕಂಥದ್ದು ಬರುವ ದಿನಮಾನದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ನಾನು ಹೇಳಿದ್ದಲ್ರಿ, ನೀವು ಹೇಳಿದ್ದು, ನಾನು ಹೇಳಿದ್ದಲ್ಲ. ಹಿಂಗೆ ಜನ ಮಾತಾಡಕತ್ತಾರ ಅಂತ ಹೇಳಿದ್ರಿ, ಅದು ಅಷ್ಟಕ್ಕೆ ಮುಗೀತು. ಮತ್ತೊಮ್ಮೆ ಅದನ್ನೇ ರಿಪೀಟ್ ಮಾಡೋದ್ರೊಳಗೆ ಅರ್ಥ ಇಲ್ಲ, ಹೊಸದು ಕೇಳಿ. ಕೆಲವು ವಿಚಾರಗಳಲ್ಲಿ, ದೇಶ ಸಮಾಜ ಇಂತಹ ಕೆಲವು ವಿಚಾರಗಳಲ್ಲಿ ನಾವು ನಮ್ಮ ಗುರುಗಳನ್ನು ಎಳೆದು ತರುವಂತಹ ಪ್ರಯತ್ನವನ್ನು ಮಾಡೋದಿಲ್ಲ. ಅವರಿಗೆ ವಯಸ್ಸಾಗಿದೆ, ಅವರಿಗೆ ವಿಶ್ರಾಂತಿ ಮತ್ತು ಭಕ್ತರ ಕಡೆ ಗಮನ ಕೊಡಬೇಕಾಗಿರೋದ್ರಿಂದ ನಮ್ಮ ಗುರುಗಳನ್ನು ಈ ಒಂದು ವಿಚಾರದಲ್ಲಿ ಎಳೆದು ಯಾರು ತರಬಾರದು ಅಂತಕ್ಕಂತಹ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ನಾನು ವಿನಂತಿ ಈಗ ನಿಮಗೆಲ್ಲ ತಂದೆ ಅಂತ ಒಬ್ಬ ಇರ್ತಾನೆ, ನಿಮಗೆ ತಂದೆ ತಾಯಿ ಅಂತ ಇರ್ತಾರ. ನೀವು ಏನೇ ಮಾತಾಡಬೇಕಾದ್ರೆ ತಂದೆ ತಾಯಿ ಹೇಳ್ಕೊಂಡು ಹೊರಗೆ ಬಂದಿರ್ತೀರೋ, ಅವ್ರು ಒಪ್ಕೊಂತಾರೋ ಬಿಡ್ತಾರೋ ಎರಡನೇ ಪ್ರಶ್ನೆ, ಅವ್ರು ಒಪ್ಕೊಂಡಾರ ಬಿಟ್ಟರೆ ಎರಡನೇ ಪ್ರಶ್ನೆ. ನೀವು ಏನಾದರೂ ಒಂದು ನಿಮ್ಮ ಲೌಕಿಕ ವ್ಯವಹಾರ ಮಾಡ್ಬೇಕಾದ್ರೆ, ಅಪ್ಪ ನಾ ಹಿಂಗೆ ಮಾಡ್ಬೇಕಂತ ಮಾಡೀನಿ, ಅವ್ವ ನಾ ಹಿಂಗೆ ಮಾಡ್ಬೇಕಂತ ಮಾಡೀನಿ, ಈಗ ಇದು ನನ್ನ ಒಂದು ನಿಮಿಷ ರೀ, ಇದು ನಮ್ಮ ಗುರುಗಳು ವಿಚಾರವಾಗಿ ನಾ ಹೇಳ್ತೀನಿ. ಇದು ನನ್ನ ವೈಯಕ್ತಿಕ ತೀರ್ಮಾನವೇ ಹೊರತಾಗಿ ಇದು ಬೇರೆ ಯಾರ ತೀರ್ಮಾನವೂ ಅಲ್ಲ. ರಾಜ್ಯದ ಮಠಾಧಿಪತಿಗಳ ತೀರ್ಮಾನವನ್ನು ನಾನು ಸ್ವೀಕರಿಸಿದ್ದೇನೆ. ನಾನು ಮಾಡುವ ಎಲ್ಲ ಹೋರಾಟದ ವಿಚಾರಗಳನ್ನು ನನ್ನ ಭಕ್ತರ ಮುಂದೆ ಮತ್ತು ನನ್ನ ಗುರುಗಳ ಮುಂದೆ ಇಟ್ಟಿದ್ದೇನೆ. ಅವರು ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿಲ್ಲ, ಬೇಕು ಅಂದಿಲ್ಲ, ಬ್ಯಾಡು ಅಂದಿಲ್ಲ. ಇಷ್ಟನ್ನು ನೋಡ್ರಿ, ಭಾಳ ಸರಿ ಎಷ್ಟು ಕೇಳಿದ್ರು ಅಷ್ಟೇ. ಒಂದು ಪ್ರಶ್ನೆಗೆ ಉತ್ತರನ ಮತ್ತೆ ಅದನ್ನ ಹೇಳಬೇಕು.
ತಪ್ಪು ಗ್ರಹಿಕೆ ಆಗಿದೆ, ಅವ್ರ ಜೊತೆಗೆ ನಾನು ಚರ್ಚೆಗೆ ಸಿದ್ಧರಿದ್ದೇನೆ. ನೀವು ಸಮಯ ಕೊಟ್ರೆ ನೀವು ಸಿದ್ಧರಿದ್ದೀರಾ? ನೋಡ್ರಿ, 10 ವರ್ಷ ಸಮಯ ಕೊಟ್ಟಿನಿ ಅಂತ ನಾ ಹೇಳಿದ್ದೀನಿ. 10 ವರ್ಷ ಸಮಯ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. 1 ವರ್ಷ ಅಲ್ಲ, 2